ಒಂದು 300 ಜನಕ್ಕೆ ಅಡುಗೆ ಮಾಡಿದ್ದಾರೆ. ಅಡುಗೆ ಮಾಡಿದ್ಮೇಲೆ ದೊಡ್ಡ ದೊಡ್ಡ ಪಾತ್ರೆಯಲ್ಲಿ ಎತ್ತಬೇಕು. ಇವ್ರು ತರುವಾಗ ಏನು ಮಾಡ್ತಾರೆ, ಸುಮ್ಮನೆ ಬರಬೇಡ ಬಾಯಿ ಮುಚ್ಕೊಂಡು ಪಕ್ಕದ ಫ್ಲೋರಲ್ಲಿ ಅಣ್ಣವ್ರ ಶೂಟಿಂಗ್ ನಡೀತಾ ಇದೆ. ಸೊ ಇವ್ರು ಹುಡುಗರೆಲ್ಲ ಏನು ಮಾಡಿದ್ದಾರೆ, ಏಲೇಲಿ ಐಸ ಚಾಮುಂಡಮ್ಮನ್ ಐಸ ಏಲೇಲಿ ಐಸ ಇದು ಅಲ್ಲಿ ಶೂಟಿಂಗ್ಗಳು ಮಾಡ್ತಾ ಇರೋರು ಅಣ್ಣವ್ರಿಗೆ ಕೇಳಿಸಿ, ಏನಿದು ಏಲೇಲಿ ಐಸ, ನೀವು ಇಷ್ಟು ಜನಕ್ಕೆ ನಾನ್ ವೆಜಿಟೇರಿಯನ್ ಕೊಡ್ತಾ ಇದ್ದಾರಲ್ಲ, ಇಷ್ಟು ಜನಕ್ಕೆ ನಿಜವಾಗ್ಲೂ ನನಗೆ ಸಂತೋಷ ಆಯಿತು, ದೇವ್ರು ನಿಮ್ಮನ್ನು ಚೆನ್ನಾಗಿಟ್ಟಿರಲಿ ಅಂತ ಹೇಳ್ಬಿಟ್ಟು ನನಗೂ ವಿಶ್ ಮಾಡಿ ವಿಷ್ಣು ವಿಶ್ ಮಾಡಿಬಿಟ್ಟು ಹೋದರು ದೊಡ್ಡವರು. ನೂರೊಂದು ನೆನಪು. ಒಂದೇನಾಯಿತು ಅಂತ ಹೇಳಿದ್ರೆ, ಎಷ್ಟು ಜನಕ್ಕೆ ನಾನ್ ವೆಜಿಟೇರಿಯನ್ನ ಮಾಡಿಸಿದೆ. ಕಂಠೀರವ ಸ್ಟುಡಿಯೋದಲ್ಲಿ ಅಡುಗೆ ಮನೆ ಇತ್ತು ನಮ್ಮದು. ನಾವು ಒಂದು ಮೆಸ್ ರನ್ ಮಾಡ್ತಾಯಿದ್ದು. ನನ್ನ ಶೂಟಿಂಗಲ್ಲಿ ಏನು ಅಂತ ಹೇಳಿದ್ರೆ, ನಾನು ಅಡುಗೆ ಮನೆ ರನ್ ಮಾಡ್ತಿದ್ದೆ. ಅಡುಗೆಯವ್ರನ್ನ ಇಟ್ಕೊಂಡಿದ್ದೇನೆ, ಒಂದು 3-4 ಜನ ಅಡುಗೆಯವ್ರು ಇಟ್ಕೊಂಡು ನಾವು ಬೇಕಾದ ಅಡುಗೆನ ನಾನು ಮಾಡಿಸ್ತಾಯಿದ್ದೆ. ಯಾವುದು ನಮ್ಮ ಕೈಲಿ ನಡೆಯೋ, ಯಾವಾಗ ನಾನು ಇದನ್ನು ಕರುಣಾಮಯಿ ಅವಾಗಿಂದ ಮಾಡಿದೆ. ಮದ್ರಾಸಲ್ಲಿ ಜೀವನ ಚಕ್ರ ಮಾಡಿದಾಗ ಅದಿಲ್ಲ. ಆಮೇಲೆ ಪ್ರೀತಿ ವತ್ಸಲ್ಯದೆಲ್ಲ ಹೋಟ್ಲಿಂದ ತರಿಸೋದು. ಆಮೇಲೆಲ್ಲ ಮೆಸ್, ನಮ್ಮದೇ ಮೆಸ್ಸು. ತರಕಾರಿ ಗಿರ್ಕಾರಿ ಅದು ಸಾಮಾನು ಸರಂಜಾಮು ಅದರಲ್ಲೆಲ್ಲ ಏನು ಅಂತ ಹೇಳಿದ್ರೆ, ನಾವೆಲ್ಲ ತರಿಸಿದ್ರೆ ಅದು ಅಡುಗೆಯವರು ಗಿಡ್ಗೆಯವರು ಎಲ್ಲ ತೆಗೆದಿದ್ದಾನೆ ಕದ್ದುಬಿಟ್ಟು ಮಾರ್ಬಿಡೋರು. ಅವ್ರಿಗೆ ಗೊತ್ತಿಲ್ಲದೇ ಕಡೆಗೆಯವ್ರಿಗೆ ಬೇರೆಯವ್ರಿಗೆ ಇವ್ರಿಗೆಲ್ಲ ಕೊಟ್ಬಿಡೋರು. ಇದು ಬೇರೆ ತಾಪತ್ರಯ. ಈ 300 ಜನಕ್ಕೆ ಅಡುಗೆ ಮಾಡಿದ್ದಾರೆ. ಅಡುಗೆ ಮಾಡಿದ್ಮೇಲೆ ದೊಡ್ಡ ದೊಡ್ಡ ಪಾತ್ರೆಯಲ್ಲಿ ಎತ್ತಬೇಕು. ದೊಡ್ಡ ದೊಡ್ಡ ಪಾತ್ರೆಯಲ್ಲೆಲ್ಲ ಎತ್ತಾ ಇದ್ದಾರೆ. ಎತ್ತಕ್ಕೊಂದು 4 ಜನ ಬಂದಿದ್ದಾರೆ. 4 ಜನ ಹುಡುಗರು ಬಂದು ಅದ್ರಲ್ಲಿ ವ್ಯಾನ್ಗೆ ಎತ್ತಕ್ಕೆ ತರ್ತಾಯಿದ್ದಾರೆ. ಇವ್ರು ತರುವಾಗ ಏನು ಮಾಡ್ತಾರೆ, ಸುಮ್ಮನೆ ಬರಬೇಡ ಬಾಯಿ ಮುಚ್ಕೊಂಡು ಪಕ್ಕದ ಫ್ಲೋರಲ್ಲಿ ಅಣ್ಣವ್ರ ಶೂಟಿಂಗ್ ನಡೀತಾ ಇದೆ, ರಾಜ್ಕುಮಾರ್ ಸರ್ದು. ಸೊ ಇವ್ರು ಹುಡುಗರೆಲ್ಲ ಏನು ಮಾಡಿದ್ದಾರೆ, ಏಲೇಲಿ ಐಸ ಚಾಮುಂಡಮ್ಮನ್ ಐಸ ಏಲೇಲಿ ಐಸ ಇದು ಅಲ್ಲಿ ಶೂಟಿಂಗ್ಗಳು ಮಾಡ್ತಾ ಇರೋರು ಅಣ್ಣವ್ರಿಗೆ ಕೇಳಿಸಿ, ಏನಿದು ಏಲೇಲಿ ಐಸ, ಇದೇನು ಏನು ಟಿಂಬರ್ ಇರೋ ತಳ್ಕೊಂಡು ಹೋಗ್ತಾ ಇದ್ದಾರೆ, ಇಲ್ಲ ಏನು ಅಂತ ಕೇಳ್ದಂತೆ. ಇಲ್ಲ, ಪಕ್ಕದಲ್ಲಿ ಭಾರ್ಗವ್ರ ಶೂಟಿಂಗ್ಗೆ ನಾನ್ ವೆಜಿಟೇರಿಯನ್ ತೊಗೊಂಡು ಹೋಗ್ತಾ ಇದ್ದಾರೆ. ನಾನ್ ವೆಜಿಟೇರಿಯನ್ ತೊಗೊಂಡು ಇಷ್ಟೊಂದು ಗಾಡಿ ಮಾಡಬೇಕಾ ಅಂದ್ಬಿಟ್ಟು ಅವ್ರು ಬಂದು ಹೊರಗಡೆ ನೋಡ್ತಾರೆ. ಹೊರಗಡೆ ನೋಡಿದ್ರೆ ಇಷ್ಟು ಜನ ಆ ದೊಡ್ಡ ಪಾತ್ರನ ಇಟ್ಕೊಂಡು ಇದರಲ್ಲಿ ಇಡ್ತಾ ಇದ್ದಾರೆ ಅಡುಗೆ. ಎಲ್ಲಿ ಯಾರಿಗೆ ಶೂಟಿಂಗ್ ಅಂತ ಹೇಳಿದ್ರಿ, ಭಾರ್ಗವ್ರ ಶೂಟಿಂಗು ಪ್ಯಾಲೇಸಲ್ಲಿ ನಡೀತಾ ಇದೆ, ಅದಕ್ಕೆ ತೊಗೊಂಡು ಹೋಗ್ತಾ ಇದ್ದಾರೆ ಅಂತ. ಪ್ಯಾಲೇಸಿಗೆ ಇಲ್ಲಿಂದ ತೊಗೊಂಡು ಹೋಗ್ತಾ ಇದ್ದಾರಾ ಅಂತ ಹ್ಞೂ ಸುಮ್ಮನೆ ಅವ್ರು. 2 ದಿವಸ 3 ದಿವಸ ಆದಮೇಲೆ ಡೂ ಬಸವಣ್ಣ ಇದೆಯಲ್ಲ, ಅದ್ರ ಶೂಟಿಂಗು ಕಂಠೀರವ ಸ್ಟುಡಿಯೋಲಿ ಟಾರೆಲ್ಲ ಹಾಕ್ಬಿಟ್ಟು ರಸ್ತೆಗೆ ಟಾರ್ ಹಾಕ್ಬಿಟ್ಟು ಆ ಟಾರಲ್ಲಿ ಹೀರೋಯಿನ್ಗಳು ಈ ಹುಡುಗಿರನ್ನ ಎಲ್ಲರನ್ನು ಕೂಡ ಕಿಂಡಲ್ ಮಾಡ್ತಾ ಇರ್ತಾನೆ. ಹುಡುಗಿರನ್ನೆಲ್ಲ ಬೀಳಿಸಿ ಮಾಡಿ ಅವ್ರ ಮಕ ಎಲ್ಲ ಟಾರ್ಗೇರ್ ಮಾಡೋದು. ಆ ಜಾಗದಲ್ಲಿ ಅಣ್ಣವ್ರು ಬಂದರು. ಅಣ್ಣವ್ರು ಬಂದ ತಕ್ಷಣ ಶೂಟಿಂಗ್ ಎಲ್ಲ ನಿಲ್ಲಿಸಿದ್ದಾಯಿತು, ಹೋಗಿ ಮಾತಾಡ್ಸ್ಕೊಂಬಂದಾಯ್ತು. ಅವ್ರು ಅಲ್ಲೇ ನಾನು ವಿಶ್ ಮಾಡಿದ್ರು. ನೀವು ಇಷ್ಟು ಜನಕ್ಕೆ ನಾನ್ ವೆಜಿಟೇರಿಯನ್ ಕೊಡ್ತಾ ಇದ್ದಾರಲ್ಲ, ಇಷ್ಟು ಜನಕ್ಕೆ ನಿಜವಾಗ್ಲೂ ನನಗೆ ಸಂತೋಷ ಆಯಿತು, ದೇವ್ರು ನಿಮ್ಮನ್ನು ಚೆನ್ನಾಗಿಟ್ಟಿರಲಿ ಅಂತ ಹೇಳ್ಬಿಟ್ಟು ನನಗೂ ವಿಶ್ ಮಾಡಿ ವಿಷ್ಣು ವಿಶ್ ಮಾಡಿಬಿಟ್ಟು ಹೋದರು ದೊಡ್ಡವರು. ಅದು ಭಾಳ ಖುಷಿ ಕೊಡ್ತು ನನಗೆ. ಯಾಕೆಂದರೆ ಒಬ್ಬರು ಅಪ್ರಿಷಿಯೇಟ್ ಮಾಡ್ತಾರಲ್ಲ, ಅದು ನಾನು ಕೊಟ್ಟೆ ಅಂತಲ್ಲ, ಅವ್ರ ಮನಸ್ಸಿಗೆ ಅದು ತಾಕತ್ತು. ಆಮೇಲೆ ಇವರೆಲ್ಲ ನನ್ನ ಪದ್ಧತಿನೇ ಅದು. ಎಷ್ಟು ಜನ ಆದರೂ ಕೂಡ ಅಷ್ಟು ಜನನೇ ಸಮೃದ್ಧಿಯಾಗಿರಬೇಕು, ಚೆನ್ನಾಗಿರಬೇಕು. ಎಲ್ಲನೂ ಅಷ್ಟೇ. ನಾನು ಎಷ್ಟು ಪಿಕ್ಚರ್ ಮಾಡಿದ್ರು ಕೂಡ ಯಾರಿಗೂ ಬ್ಯಾಲೆನ್ಸ್ ಇಟ್ಟಿಲ್ಲ ಸರ್. ನನಗೆ ದುಡ್ಡು ಬರೋದ್ರಲ್ಲಿ ಹೋಗ್ಬೋದೇ ಹೊರತು, ನಾನು ಡೈರೆಕ್ಷನ್ ಮಾಡುವಾಗ ನನಗೆ ದುಡ್ಡು ಕೊಚ್ಕೋಬಾರ್ದು ಭಾಳ ಜನ ಕೊಟ್ಟಿಲ್ಲ. ಅದ್ರ ಬಗ್ಗೆ ನಾನು ಕೇರ್ ಮಾಡ್ತಾ ಇರಲಿಲ್ಲ. ಯಾಕೆ ಅಂತ ಹೇಳಿದ್ರೆ, ಅವ್ರಿಗೆ ದುಡ್ಡಿದ್ರೆ ಕೊಟ್ಬಿಟ್ಟಿರೋರು, ಇಲ್ಲದೇ ಇದ್ರೆ ಇಲ್ಲ. ನಾವು ಯಾತಕ್ಕೆ ತೊಂದರೆ ಮಾಡೋಕ್ಕೆ ಮಾಡ್ತಾಯಿರಲ್ಲ. ಅವ್ರ ಸಬ್ಸಿಡಿ ಸಬ್ಸಿಡಿ ಅಂದರೆ ನಾವು ಸೈನ್ ಮಾಡಿದ್ರೇ, ಅಂದರೆ ಇಷ್ಟು ದಿವಸ ಶೂಟಿಂಗ್ ಮಾಡಿದ್ದಾರೆ ಅಂತ ನಾವು ಸೈನ್ ಮಾಡಿದ್ರೇ, ಆಮೇಲೆ ಕ್ಯಾಮ್ರಾಮನ್ ಸೈನ್ ಮಾಡಿದ್ರೇ ಅವ್ರಿಗೆ ಸಬ್ಸಿಡಿ ಫೈಲ್ ಓಕೆ ಆಗೋದು. ನಾನು ಎಲ್ರಿಗೂ ಕೂಡ ಸಬ್ಸಿಡಿ ಫೈಲ್ ದುಡ್ಡು ಕೊಡದೇ ಇಲ್ಲಿ ಸಬ್ಸಿಡಿ ಫೈಲ್ನ ಸೈನ್ ಮಾಡಿಕೊಟ್ಬಿಟ್ಟಿದ್ದೇನೆ. ಬಂದಿದ್ದರೆ ಕೊಟ್ಟಿರೋರು, ಇಲ್ಲೇ ಇರಲಿಲ್ಲ ಅಂದ್ಬಿಟ್ಟು ಒಂದು 3-4 ಜನಕ್ಕೆ ನಾನು ಏನು ಸೈನ್ ಮಾಡಿ ಕೊಟ್ಬಿಟ್ಟಿದ್ದೇನೆ. ಸೊ ಈ ಥರ ದುಡ್ಡನ್ನು ನೀವು ಇಟ್ಕೊಂಡಿರಬೇಕು. ಇಷ್ಟು ದುಡ್ಡನ್ನು ಇಟ್ಕೊಂಡಿರಬೇಕು, ಆಮೇಲೆ ಟೈಮು ಇಟ್ಕೊಂಡಿರಬೇಕು. ಜಾಸ್ತಿ ಟೈಮನ್ನ ನೀವು ಸ್ಪೆಂಡ್ ಮಾಡ್ತು ಅಂದರೆ ನಿಮ್ಮ ಟೈಮು ನಿಮ್ಮ ದುಡ್ಡನ್ನು ತಿನ್ಬಿಡುತ್ತೆ. ಯಾವಾಗಲೂ ಅಷ್ಟೇ. ಮನಿ ಇದೆಯಲ್ಲ, ಮನಿ ಅದನ್ನು ಮಾತ್ರ ನಾನು ನೋಡ್ಕೋಬೇಕು. ಟೈಮು ಅಷ್ಟೇ, ಟೈಮು. ಅದಕ್ಕೆ ನನಗೆ ಆರ್ಟಿಸ್ಟ್ಗಳು ಡೇಟ್ ಕೊಟ್ಟರೆ ಯಾರೂ ಬೇರೆಯವರು ಅಲ್ಲಿ ಬೇರೆ ಕಡೆಗೆ ಹೋಗ್ತಾ ಇರಲಿಲ್ಲ, ಬೇರೆ ಕಡೆ ಕೇಳ್ತಾನೂ ಇರಲಿಲ್ಲ. ಇದು ಭಾರ್ಗವ್ರ ಡೇಟು ಅವ್ರು ಬಿಟ್ಕೊಡಲ್ಲ ಅಂತ ನಾನು ಬಿಟ್ಕೊಡ್ತಾ ಇರಲಿಲ್ಲ. ಯಾಕೆಂದರೆ ನನ್ನ ಡೇಟ್ ಬಿಟ್ಕೊಟ್ಬಿಟ್ಟು ನಾನೇ ಕಷ್ಟಪಡಲಿ, ನಂದು ಮುಗಿದ ಮೇಲೆ ಹೋಗ್ರಿಯಪ್ಪ, ನಾಳೆ ಶೂಟಿಂಗ್ ಇಲ್ಲ ನಿಮಗೆ. ಆದರೆ ಇವತ್ತೊಂದು ದಿವಸ ನಾಳೆ ಶೂಟಿಂಗ್ ಇರುತ್ತಲ್ಲ, ನಾನು ಬಿಟ್ಕೊಡಲ್ಲ. ಯಾವಾಗಲೂ ಅಷ್ಟೇ. ನಾನು ಎಲ್ಲ ಶೂಟಿಂಗಲ್ಲೂ ಕೂಡ ನನಗೆ ನಾನು ತೊಗೊಂಡಿರೋ ಡೇಟನ್ನು ಬೇರೆಯವ್ರಿಗೆ ಕೊಡ್ತಾ ಇರಲಿಲ್ಲ.
ಇದು ನನ್ನ ಪದ್ಧತಿ. ಎಲ್ಲರೂ ಅದು ಒಪ್ಕೊಳ್ಳೋರು ಅದನ್ನೆಲ್ಲರೂ ಕೂಡ. ಎಷ್ಟೋ ಜನ ಬಂದು ಕೇಳಿದ್ದಾರೆ, ಇಲ್ಲ ನಾನು ಕೊಡೋಕ್ಕಾಗಲ್ಲ, ನನಗೆ ಒಳ್ಳೆ ಕಾಂಬಿನೇಷನ್ ಇದೆ, ದಯವಿಟ್ಟು ಬಿಟ್ಬಿಡಿ. ನನಗಿರೋ ದೊಡ್ಡ ದೊಡ್ಡ ಕಾಂಬಿನೇಷನ್ಗಳು ಹೆಂಗೆ ಬಿಡೋಕ್ಕಾಗತ್ತೆ? ಸೊ ಆ ಥರ. ಆಮೇಲೆ ಇನ್ನೊಂದು ಹೇಳ್ತಾ ಇದ್ದೆ, ನೀವು ಆವತ್ತೊಂದು ದಿವಸ ದೇವರಾಜ್ ಅವರು ಆಗ ಬೆಳೀತಾ ಇದ್ದರು, ಪ್ರಬುದ್ಧಮಾನಕ್ಕೆ ಬರ್ತಾಯಿದ್ರು. ಒಂದು ಏನಂತ ನಮಗೆಲ್ಲ ಒಂದು ಆಸೆ ಐತಿ, ಪ್ರಬುದ್ಧಮಾನಕ್ಕೆ ಅಲ್ಲಿ ಇಲ್ಲಿ ಅವರು ಕೂಡ ಒಂದು ವಿಲನ್ ಪಾರ್ಟೇ ಮಾಡ್ತಾಯಿದ್ರು. ಇಷ್ಟು ವಿಲನ್ಗಳ ಜೊತೆ ಇನ್ನೊಬ್ಬ ಪಾಪ್ಯುಲರ್ ವಿಲನ್ ಇರಲಿ ಅಂತ. ಅದು ಇವನ್ ಜನನಾಯಕದಲ್ಲಿ ಅವ್ರಿಗೂ ಪಾಪ್ಯುಲರ್ ರೋಲೇನೆ, ಅವ್ರಿಗಾದ ಫುಟೇಜ್ಗಳೇ ಇರೋದು, ಅವ್ರುಗಳಾದ ದೃಶ್ಯಗಳೇ ಇರೋದು. ಸೊ ಆ ಥರದ್ದು ಯಾವ್ದಾದ್ರು ಹಾಕ್ಕೊಳ್ಳಿ, ರೇಪ್ ಆಗಲಿ, ಇದಾಗಲಿ, ಫೈಟಿಂಗ್ ಆಗಲಿ, ಹಪ್ತ ವಸೂಲಿ, ಈ ಥರ ಕೆಲವೆಲ್ಲ ಸೀನ್ಸ್ಗಳು ದೇವರಾಜ್ಗೇ ಇರೋದು. ಮಿಕ್ದವ್ರು ಯಾರೂ ಬರ್ತಾ ಇರಲಿಲ್ಲ. ಆ ಥರ ಇಂಡಿಪೆಂಡೆಂಟ್ ಸೀನ್ಸ್ ಎಲ್ಲ ದೇವರಾಜ್ ಸಿಗ್ತಾಯಿತ್ತು. ನಮಗೆ ದೇವರಾಜ ಅವತ್ತೊಂದು ಸ್ಟೈಲ್ ಇರುತ್ತೆ, ಒಂದು ಪಕ್ಕಾ ರಗ್ಗಡ್ ಸ್ಟೈಲ್ ಅಂತೀವಲ್ಲ, ರಫ್ ಸ್ಟೈಲು, ಅದು ಭಾಳ ಚೆನ್ನಾಗಿ ಬಿಗಿನಿಂಗಲ್ಲೆಲ್ಲ ಓಪನ್ ಆಗಿ ವರ್ಕೌಟ್ ಆಗಿದೆ. ಆಮೇಲೆ ಎಲ್ಲರೂ ಅಷ್ಟೇ, ಯಾರ್ಯಾರು ವಿಲನ್ನಾಗಿ ಇರ್ತಾರೋ ಆಮೇಲೆ ಕೊನೆಗೆ ಬರ್ತಾನೆ ಅವರೆಲ್ಲನೂ ಕೂಡ ಹೀರೋಗಳಾಗ್ಬಿಡ್ತಾರೆ. ಅಂಬರೀಷ್ ನೋಡಿ ಹೇಗಿದ್ದವರು ಹೆಂಗಾಗ್ಬಿಟ್ಟು ಕೊನೆಗೆ ಏನಾಗ್ಬಿಟ್ರು ಅಂದರೆ, ಇದು ಹೃದಯ ಹಾಡಿತ್ತಲ್ಲಿ ಡೈಲಾಗ್ ಇಲ್ದಂಗೆ ಆಗೋ ಪಾರ್ಟ್ ಮಾಡಿದ್ರು. ನನ್ನ ಪಿಕ್ಚರ್ ಸಪ್ತಪದಿಲಿ ಡೈಲಾಗೇ ಇಲ್ಲ, ಡೈಲಾಗ್ ಅಂತಾನೆ ಆ್ಯಕ್ಷನ್ನೇ ಇಲ್ಲ, ಹೊಡೆದಾಟ ಬಡದಾಟ ಏನೂ ಇಲ್ಲವೇ ಇಲ್ಲ, ರೆಬಲ್ ಸ್ಟಾರ್ಗೆ ಏನೂ ಇಲ್ಲವೇ ಇಲ್ಲ ಅದರಲ್ಲಿ. ಬಟ್ ಅವ್ರು ಇಷ್ಟಪಟ್ಟರು ಪಾತ್ರನ ತುಂಬ ಚೆನ್ನಾಗಿ ಮಾಡಿದ್ರು ಅವರು. ಅದನ್ನು ಅಷ್ಟೇ, ಒಲವಿನ ಹುಡುಗಿಯರಲ್ಲಿ ಕೂಡ ಅಂಬರೀಷ್ ಮಾಡಿದ್ದು. ಆಮೇಲೆ ನನ್ನ ಪಿಕ್ಚರ್ ಮಾಡಿದ್ದು. ನನ್ನ ಪಿಕ್ಚರ್ ಇನ್ನೊಂದು ಪಿಕ್ಚರಲ್ಲಿ ಭಾಳ ಚೆನ್ನಾಗಿರೋ ಪಿಕ್ಚರ್, ಸಂಬಂಧವಿಲ್ಲದೆ ಆದರೂ ಹೇಳ್ತಾ ಇದ್ದೀನಿ. ಇನ್ನೊಂದು ಪಿಕ್ಚರ್ ಅವಳೆ ಹೆಜ್ಜೆಲಿ ಇಬ್ಬರು ಪವರ್ಫುಲ್ ಸ್ಟಾರ್ಗಳು, ಒಂದು ವಿಷ್ಣುವರ್ಧನ್, ಇನ್ನೊಂದು ಅಂಬರೀಷ್. ಇಬ್ಬರು ಕೂಡ ದೊಡ್ಡ ದೊಡ್ಡ ಸ್ಟಾರ್ಗಳು. ಇವ್ರು ರೆಬಲ್ ಸ್ಟಾರು, ಇವನು ಸಾಹಸ ಸಿಂಹ. ಇಬ್ಬರಿಗೂ ಫೈಟಿಂಗ್ ಇಲ್ಲ, ಏನೂ ಇಲ್ಲ, ಬರೀ ನೋಟ, ಲುಕ್ಸ್ ಅಂತೀವಿ ಅಷ್ಟೇ. ಇವನು ನೋಡ್ತಾನೆ, ಅವಳು ನೋಡ್ತಾನೆ, ಇವಳು ನೋಡ್ತಾನೆ, ಅವ್ಳು ನೋಡ್ತಾನೆ. ಒಂದು ಭಾಳ ಕಷ್ಟ ಏನು ಅಂತ ಹೇಳಿದ್ರೆ, ಸಂಭಾಷಣೆ ಇತ್ತು ಅಂದರೆ ಏನು ಬೇಕಾದ್ರೂ ಹೇಳ್ಕೊಂಬಿಟ್ಟು ಸಂಭಾಷಣೆ ಮಾತಾಡ್ಬಿಡ್ಬೋದು. ಆದರೆ ಸಂಭಾಷಣೆ ಇಲ್ಲದೇ ಸೈಲೆಂಟ್ ಎಕ್ಸ್ಪ್ರೆಷನ್ನಲ್ಲಿ ಭಾವನೆ ತೋರಿಸೋದಿದೆಯಲ್ಲ, ಆ ಭಾವನೆಯಲ್ಲಿ ಕಥೆನ ಬೆಳವಣಿಗೆ, ಇದು ಬಹಳ ಕಷ್ಟ. ಇದಕ್ಕೆ ಕಾರಣ ಏನು ಅಂದರೆ, ಡೈರೆಕ್ಟ್ರು ಅವನು ನೋಡ್ತಾ ಹೋಗ್ತಾನೆ, ಅವನು ಸಿನಿಮಾ ನೋಡ್ತಾ ಇರ್ತಾನೆ, ಈ ಭಾವನೆಗಳಲ್ಲಿ ಸಿನಿಮಾ ಹೆಣಿತಾ ಹೋಗ್ತಾನೆ. ಆ ಥರದಲ್ಲಿ ಅವಳ ಹೆಜ್ಜೆ ಬರೀ ಲುಕ್ಸ್ಗಳೇ. ಪಿಕ್ಚರ್ ನೋಡಿದ ಮೇಲೆ, ಫಸ್ಟ್ ಪ್ರಿಂಟ್ ನೋಡಿದ ಮೇಲೆ ಈ ಪಿಕ್ಚರೇ ಚೆನ್ನಾಗಿಲ್ಲ ಅಂದ್ಬಿಟ್ರು ಅವಳ ಹೆಜ್ಜೆನ. ನಾನು ಶೂಟಿಂಗಲ್ಲಿ ಪ್ರಸಾದಲ್ಲಿ ಪ್ರಸಾದ್ ಥಿಯೇಟ್ರಲ್ಲಿದ್ದೆ. ಇಲ್ಲಿ ಫಸ್ಟ್ ಪ್ರಿಂಟನ್ನು ನೋಡಿದ್ರು ಅವರು. ದೊಡ್ಡ ದೊಡ್ಡ ಘಟಾನುಘಟಿಗಳು, ದ್ವಾರಕೀಶು, ಮಾಂಡ್ರೆ ಅವರು, ಇನ್ಯಾರವರು, ಪ್ರಭಾಕರ್ ರೆಡ್ಡಿ ಅಂತ ಇನ್ಯಾರಂತೆ, ಇನ್ನೊಬ್ಬರು ರಾಜಗೋಪಾಲ್ ಅನ್ನೋರು ಅವರು ಒಬ್ಬರು ಪ್ರೊಡ್ಯೂಸರ್, ಅವರು ಒಬ್ಬರು ನೋಡಿದ್ರು. 5 ಜನ ನೋಡಿದಾಗ 5 ಜನನೂ ಕೂಡ ಪಿಕ್ಚರ್ ಚೆನ್ನಾಗಿಲ್ಲ ಅಂತ ಅಂದ್ಬಿಟ್ರು ಅವಳೇ 5 ಜನ. ಸರಿ, ಇವರು ರಾಜಗೋಪಾಲ್ ಅಂದರೆ ಅವರು ಪ್ರಸಾದ್ ಸ್ಟುಡಿಯೋಗೆ ಬಂದು ನಿಮ್ಮದು ಒಂದು ಪಿಕ್ಚರ್ ನೋಡಿದೆ ಅಂದರು. ಏನು ಸರ್ ಅಂದರು. ಅವಳೇ ಹೆಜ್ಜೆ ಅಂದು. ಯಾಕೆ ಸರ್ ಅಂದು. ತುಂಬ ಚೆನ್ನಾಗಿ ಮಾಡಿದ್ದಾರೆ, ಕೈ ಕೊಡಿ ಅಂತ ಸೆಕೆಂಡ್ ಕೊಟ್ಬಿಟ್ಟು, ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ಚೆನ್ನಾಗಿದೆ, ಮಿಗ್ದವ್ರು ಯಾರಿಗೂ ಹಿಡಿಸ್ಲಿಲ್ಲ, ಆದರೆ ನನಗೊಬ್ಬನಿಗೆ ಹಿಡಿಸ್ತು, ತುಂಬ ಚೆನ್ನಾಗಿ ಮಾಡಿದ್ದಾರೆ, ಹೋಗೋದು ಬಿಡೋದು ನಂಗೆ ಗೊತ್ತಿಲ್ಲ, ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂದರು. ಮನಸ್ಸು ಮಾಡಿದರೆ ಸಂತೋಷ್ ಥಿಯೇಟ್ರಲ್ಲಿ 14 ವಾರ ಓಡ್ತಾಯಿತ್ತು, 12 ವಾರದವರೆಗೂ ಓಡ್ತು ಈ ಪಿಕ್ಚರ್. ಅದೇ ಗ್ರೇಟ್. ಸೊ ಆ ಥರ ಇಲ್ಲಿ ಇವರಿಬ್ಬರು ಮಾತೇ ಇಲ್ಲ, ಸೈಲೆಂಟ್ ಎಕ್ಸ್ಪ್ರೆಷನಲ್ಲಿ ಅದು ಬಿಲ್ಡಪ್ ಮಾಡೋದು ಅದು ಭಾಳ ಕಷ್ಟ. ಅದು ನಾವು ಪ್ರತಿಯೊಂದು ವರ್ಕೌಟ್ ಮಾಡ್ಕೊಂಡಿರಬೇಕು, ಮನಸ್ಸಲ್ಲಿ ನೋಡಬೇಕು. ನಾವು ಸಿನಿಮಾ ನೋಡಿರಬೇಕು, ಆಮೇಲೆ ನಾವು ಸಿನಿಮಾ ನೋಡಿದ್ರೆ ಆ ಸಿನಿಮಾ ಕರೆಕ್ಟಾಗಿ ಬರ್ತಾ ಇದೆಯಾ, ನಿಮ್ಮ ಮುಖದಲ್ಲಿ ಇವ್ರ ಮುಖದಲ್ಲಿ ಬರ್ತಾ ಇದೆಯಾ, ಸೈಲೆಂಟಾಗಿ ಬರಬೇಕು. ಡೈಲಾಗ್ ಇತ್ತು ಅಂದರೆ ಬಂದ್ಬಿಟ್ಟು ಹೊಡ್ಕೊಂಡು ಹೋಗುತ್ತೆ ಡೈಲಾಗ್, ಸೈಲೆಂಟಾಗಿ ಮಾಡ್ತು, ತುಂಬ ಅದ್ಧೂರಿಯಾಗಿ ಬಂತು ಈ ಥರದ್ದು. ನನ್ನ ಹಿಂದೆಲ್ಲ ಪಿಕ್ಚರಲ್ಲಾದರೆ ಜೀವನ ಚಕ್ರದಲ್ಲಿ ಅವನು ಮಾಡಿದಾಗಲೇ ಬಿಸ್ನೆಸ್ಸಲ್ಲೇ ಒಂದು ಸ್ವಲ್ಪ 4 ಲಕ್ಷನೋ 5 ಲಕ್ಷನೋ ಒಂಥರ ಮೇಲ್ ಕೊಟ್ಬಿಟ್ಟು ನಾನು ಬಿಡಿಸ್ಕೊಂಡೆ ಪಿಕ್ಚರ್ನ. ಆವಾಗ ನನಗೆ ಒಂದೊಂದು 5 ಲಕ್ಷ ಲಾಭ ಬರೋದಿತ್ತದು, ಅದು ಬರಲಿಲ್ಲ ಅಲ್ಲಿ. ಆದರೂ ಕೂಡ ಆ ಪಿಕ್ಚರ್ನ ಹೇಗೋ ಮಾಡಿ ನನ್ನ ಇಂಟೆಲಿಜೆನ್ಸಲ್ಲಿ ಆ ಪಿಕ್ಚರ್ನ ಮಾರಿ, ಅದು ಹೇಳಿದ್ದೀನಿ ನಾನು ಹೆಂಗೆ ಅಂತ. ಸೊ ಮಾರಿ ಒಂದು ಸ್ವಲ್ಪ ಲಾಭ ಮಾಡ್ಕೊಂಡಿದ್ದೆ. ಆಮೇಲೆ ನೆಕ್ಸ್ಟ್ ಕ್ಯಾಪಿಟಲ್ ಥರನೂ ಆಯಿತು ನನಗೆ. ಆಮೇಲೆ ಪಿಕ್ಚರ್ ಚೆನ್ನಾಗಿ ಬಂತು ಅದು ಜೀವನಚಕ್ರ. ಇದು ಅಷ್ಟೇ, ಇದು ಫುಲ್ ಆ್ಯಂಡ್ ಔಟ್ ಕಮರ್ಷಿಯಲ್ಲೇ ಆದ್ದರಿಂದ ಎಲ್ಲ ಚೆನ್ನಾಗೇ ನಡೆದೋಯ್ತು. ಆಮೇಲೆ ಬಾಕ್ಸ್ ಆಫೀಸಲ್ಲಿ ಬರಬೇಕಾಗಿದ್ದು ದುಡ್ಡು ಬಂತು. ಆಮೇಲೆ ಇಂಥ ಪಿಕ್ಚರ್ಗಳೆಲ್ಲ ಇದರಲ್ಲೆಲ್ಲ ಸ್ವಲ್ಪ ಮೆಲೋಡ್ರಾಮಾ ಕಮ್ಮಿ ಇರುತ್ತೆ, ಭಾವನಾತ್ಮಕವಾದ ಅಂಶಗಳಿರುತ್ತಲ್ಲ ಅದು ಸ್ವಲ್ಪ ಕಮ್ಮಿ ಇರುತ್ತೆ. ಅದು ನಮಗೆ ಲಾಂಗ್ ರನ್ ಕೊಡಲ್ಲ. ಈ ಆ್ಯಕ್ಷನ್ ಇರುತ್ತಲ್ಲ ಕ್ವಿಕ್ಕಾಗಿ ಆದಷ್ಟು ಬೇಗನೆ ಪಟ ಬಡ ಅಂತ ಟಿಕೆಟ್ ಖರ್ಚಾಗ್ಬಿಡುತ್ತೆ. ಸೊ ಈ ಥರ ಹಂಗೆ ಒಂದು 10-12 ವಾರ ಓಡಿರ್ಬೇಕು ಪಿಕ್ಚರು. ನನಗೆ ಕಾಸು ಮಾಡ್ತು, ಒಳ್ಳೆ ಲಾಭ ಮಾಡಿದೆ. ಆಮೇಲೆ
ಇದನ್ನು ನಮ್ಮ ಡಿಸ್ಟ್ರಿಬ್ಯೂಟ್ ಮಾಡಿದವರು ನಮಗೆ ಅಮ್ಮಿ ಫಿಲಮ್ಸ್ನವರು, ಅದು ತುಂಬ ಚೆನ್ನಾಗಾಯಿತು. ಆಮೇಲೆ ಯಾವುದು ಯೋಚನೆ ಇಲ್ಲದೇ ಪಿಕ್ಚರ್ ಮುಗೀತು, ಓವರ್ಫ್ಲೋ ಸಿಕ್ತು. ಆಮೇಲೆ ಕೆಲವೆಲ್ಲ ನಂಬರ್ 2 ಥಿಯೇಟ್ರ್ನವ್ರು ನಂಬರ್ 2 ಕೊಡ್ತಾರೆ, ಆ ನಂಬರ್ 2 ಎಲ್ಲ ಕರೆಕ್ಟಾಗಿ ಬಂತು. ಆ ನಂಬರ್ 2 ಮುಂದಿನ ಪಿಕ್ಚರ್ಗಳಿಗೆಲ್ಲ ಅದು ನಮಗೆ ಕ್ಯಾಪಿಟಲ್ ಆಯಿತು. ನಾನು ಏನು ಪಾತ್ರ ಹೇಳಿದ್ರು ಅಷ್ಟೇ, ರಮೇಶ್ ಭಟ್ ಅವರು ಏನು ಪಾತ್ರ, ಏನು ಕತೆ, ಎಷ್ಟು ಏನು ಸಂಭಾವನೆ ಏನು ಕೇಳಲ್ಲ. ಅವ್ರಿಗೆ ಬೇಕಾಗಿರೋದು ಅಷ್ಟೇ, ಭಾರ್ಗವ್ ಅವ್ರ ಸಿನಿಮಾದಲ್ಲಿ ಪಾರ್ಟ್ ಮಾಡಬೇಕು, ಚಿಕ್ಕದೋ ದೊಡ್ಡದೋ ಗೊತ್ತಿಲ್ಲ, ಕೇಳ್ತಾನೂ ಇರಲಿಲ್ಲ.